ಹಲೋ, ಎಲ್ರಿಗೂ ಸಂಧ್ಯಾ ದುರ್ಗಾದೇವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ತೋರಿಸ್ತೀನಿ. ಮೊದಲು ಹಾಗಲಕಾಯಿ ಒಂದು ಚಿಕ್ಕ ಚಿಕ್ಕ ಹಾಗಲಕಾಯಿ ಒಂದು ಮೂರೋ ನಾಲ್ಕು ಹಾಗಲಕಾಯಿ ತೊಗೊಂಡಿದ್ದೀನಿ. 4 ಹಾಗಲಕಾಯಿ, ಒಂದು ಈರುಳ್ಳಿ, ಸುಮಾರು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಚಿಕ್ಕದು ಟೊಮೊಟ, ಮತ್ತು ಹುಣಸೆ ರಸ ಒಂದು 4 ಚಮಚ ಹುಣಸೆ ರಸ, ಮತ್ತು 1-2 ಸ್ಪೂನು ಇದು ಬೆಲ್ಲ, 1-2 ಸ್ಪೂನ್ ಬೆಲ್ಲ, ಮತ್ತು ಒಗ್ಗರಣೆಗೆ ಸಾಸಿವೆ, 1 ಸ್ಪೂನ್ ಸಾಸಿವೆ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಅಚ್ಕಾರದ ಪುಡಿ, ಒಂದು ಅರ್ಧ ಸ್ಪೂನ್ ರುಚಿಗೆ ಎಷ್ಟು ಬೇಕೋ ಖಾರ ನಮಗೆ ಅಷ್ಟು ಅಚ್ಕಾರದ ಪುಡಿ, ಒಗ್ಗರಣೆಗೆ ಒಗ್ಗರಣೆ ಮಾಡೋಕ್ಕೆ ಒಂದು 4 ಸ್ಪೂನ್ ಎಣ್ಣೆ. ಇವಾಗ ಮಾಡೋದನ್ನು ತೋರಿಸ್ತೀನಿ. ಮೊದಲು ಬಾಣಲಿ ಇಟ್ಕೊಂಡು ಒಲೆ ಮೇಲೆ ಒಲೆ ಹತ್ತಿಸ್ಕೋಬೇಕು. ಬಾಣಲಿ ಕಾಯ್ತಾ ಇದೆ. ಇವಾಗ ಬಾಣಲಿ ಕಾದಿದೆ. ಒಂದು 4 ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ. ಅದು ಚಿಕ್ಕ ಸ್ಪೂನ್ ಆದ್ದರಿಂದ ಅರ್ಧ ಬರ್ತಾ ಇದೆಯಲ್ಲ, ಅದರಿಂದ ಒಂದು 5 ಸ್ಪೂನ್ ಹಾಕಿದ್ದೀನಿ. ಮತ್ತು ಇದು ಸ್ವಲ್ಪ ಕಾದ್ಮೇಲೆ ಸಾಸಿವೆ ತೊಗೊಂಡಿದ್ದೀನಿ. ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕೋದು. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಸಿಡಿತಾ ಇದೆ. ಸಾಸಿವೆ ಸಿಡಿಯೋ ಟೈಮಲ್ಲಿ ಈರುಳ್ಳಿ ಹಾಕೋಣ. ಈರುಳ್ಳಿ ಮತ್ತು ಟೊಮೊಟೊ 2 ಹಾಕ್ಬಿಡೋಣ. ಅದು ಈರುಳ್ಳಿ ಸ್ವಲ್ಪ ಬೇಗ ಬೇಯೋಕ್ಕೆ ಒಂದು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಹಾಕ್ತೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಈಗ ಸ್ವಲ್ಪ ಕಂದು ಬಣ್ಣ ಬರಲಿ ಬೇಗ ಅಂತ ಈರುಳ್ಳಿ ಟೊಮೊಟೊ ಇದಕ್ಕೆ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ, ಉಪ್ಪು. ಮತ್ತು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಹಾಗಲಕಾಯಿ ಹಾಕ್ತಾಯಿದ್ದೀನಿ. ಈ ಬೀಜ ಕೂಡ ಹಾಕ್ಬಿಡ್ಬೇಕು. ಬೀಜ ಎಲ್ಲ ಬಿಸಾಕಬಾರ್ದು. ಹಾಗಲಕಾಯಲ್ಲಿರೋ ಬೀಜನೇ ಇಂಪಾರ್ಟೆಂಟು. ಬೀಜ ಎಲ್ಲ ಹಾಕಬೇಕು. ಹಾಕ್ಬಿಟ್ಟು ಒಂದು ಸ್ವಲ್ಪ ಫ್ರೈ ಮಾಡಿಬಿಟ್ಟು
ಕಟ್ ಮಾಡಿ ಯಾರು 136 ಆಫ್ ಮಾಡಿ ಕಟ್ ಮಾಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಮತ್ತು ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ, ಮತ್ತು ಈ ಹುಣಸೆ ರಸ ಇಟ್ಕೊಂಡಿದ್ವಲ್ಲ ಹುಣಸೆ ರಸ, ಸ್ವಲ್ಪ ಬೆಲ್ಲ ಇದಕ್ಕೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಗಲಕಾಯಿ ಬೇಯಬೇಕಲ್ವ, ಅದಕ್ಕೆ ಒಂದು ಸ್ವಲ್ಪ ಅದೆಲ್ಲ ಆ ನೀರು ಇಮ್ರೋ ಅಷ್ಟೊತ್ತಿಗೆ ಹಾಗಲಕಾಯಿ ಬೇಯುತ್ತೆ. ಇವಾಗ ಅದನ್ನು ಸ್ವಲ್ಪ ತಿರುಗಿಸ್ಬಿಟ್ಟು ಬಾಯಿ ಏನು ಮುಚ್ಚಕ್ಕೆ ಹೋಗಬಾರ್ದು, ಅದರ ಮುಚ್ಚಳ ಮುಚ್ಚಿದ್ರೆ ಹಂಗೆ ಬೇಯಿಸ್ಬೇಕು. ಆವಾಗ ಸ್ವಲ್ಪ ಕಹಿ ಎಲ್ಲ ಹೋಗುತ್ತೆ. ಅದು ಬೇಯಲಿ ನೋಡಿ. ಈಗ ಫುಲ್ಲು ನೀರೆಲ್ಲ ಇಮ್ರಿದೆ, ಈಗ ಫುಲ್ಲು ಬೆಂದಿದೆ, ಹಾಗಲಕಾಯಿ ಬೆಂದಿದೆ. ಈಗ ತಿನ್ನೋಕ್ಕೆ ರೆಡಿ ಇದೆ ಹಾಗಲಕಾಯಿ ಪಲ್ಯ. ಈ ಥರ ಮಾಡಿಕೊಂಡು ಶುಗರ್ ಪೇಷಂಟ್ ಅವ್ರು ಇರ್ತಾರಲ್ಲ ತುಂಬ ಜನ, ಮನೆಯಲ್ಲಿ ಯಾವಾಗಾದರೂ ಈ ಥರ ಅನ್ನದ ಜೊತೆಲಿ ನೆಂಚ್ಕೊಳ್ಳೋಕ್ಕೆ ಮಾಡ್ಕೋಬೋದು. ಸುಮ್ಮನೆ ಪಕ್ಕದಲ್ಲಿ ಸೈಡ್ ಡಿಶ್ ಥರ ಮಾಡಿಕೊಂಡು ತಿನ್ಬೋದು. ಆ ಥರ ಮಾಡಿಕೊಂಡು ತಿನ್ನಿ, ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ. ವಂದನೆಗಳು. ಆದಷ್ಟು ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.